ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೈನಸೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೈನಸ್ ಪ್ರಾಬ್ಲಮ್ನ ಚಿಕಿತ್ಸೆಗಳೇನು ತಿಳ್ಕೊಳ್ತಾ ಇದ್ವಿ. ಡಾಕ್ಟರ್, ಸೈನಸ್ನ ಸರಿಯಾದ ಸಮಯಕ್ಕೆ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡದೇ ಇದ್ದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಏನು ಆಗೋ ಸಾಧ್ಯತೆ ಇದೆ ಅಂತ? ಅಕಸ್ಮಾತ್ ಸೈನಸೈಟಿಸ್ ಪ್ರಾಬ್ಲಮನ್ನು ಇಮಿಡಿಯೇಟ್ ಸ್ಟೇಜ್ನಲ್ಲಿ ಕ್ಯೂರ್ ಮಾಡಲಿಲ್ಲ, ಟ್ಯಾಬ್ಲೆಟ್ಸ್ ಏನೂ ತೊಗೊಂಡಿಲ್ಲ, ಯಾವುದೇ ಚಿಕಿತ್ಸೆ ತೊಗೊಂಡಿಲ್ಲ ಅಂತಂದರೆ ಅದು ಇನ್ಫೆಕ್ಷನ್ ಆಗಿ ಬ್ರೈನಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೆನೆಂಜೈಟಿಸ್ ಅಂತ ಒಂದು ಕಂಡೀಷನ್ ಇದೆ, ಅದನ್ನು ಆಗಬಹುದು. ಸೊ ಸೈನಸನ್ನು ಇನಿಷಿಯಲ್ ಸ್ಟೇಜ್ನಲ್ಲಿ ಗೊತ್ತು ಮಾಡಿಕೊಂಡು ಅದರ ಸಿಮ್ಟಮ್ಸ್ ಹೇಗಿದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಫಸ್ಟ್ ಇನಿಷಿಯಲ್ ಸ್ಟೇಜ್ನಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ನಾವು ಸೆಕೆಂಡರಿ ಇನ್ಫೆಕ್ಷನನ್ನು ತಡೆಗಟ್ಟಬಹುದು. ಓಕೆ, ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ತುಂಬ ಪರಿಣಾಮ ಬರುತ್ತೆ ಇದಕ್ಕೆ ಅಲ್ವಾ? ಲೈಫ್ ಸ್ಟೈಲ್ ಅಂತಂದರೆ ಸ್ವಲ್ಪ ಜನ ಪರ್ಫ್ಯೂಮ್ಸನ್ನು ಯೂಸ್ ಮಾಡ್ತಾರೆ. ಸೊ ಅದೇ ಇನ್ಫೆಕ್ಷನನ್ನು ಇದು ಮಾಡುತ್ತೆ. ಸೊ ಅಕಸ್ಮಾತ್ ಅವರಿಗೆ ಪರ್ಫ್ಯೂಮ್ ಸ್ಮೆಲ್ಲಿಂದನೂ ತುಂಬ ಸೈನಸ್ ಪ್ರಾಬ್ಲಮ್ನು ಸ್ಟಾರ್ಟ್ ಆಗ್ಬೋದು. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ರಿಪೀಟೆಡ್ ಅಂತಂದರೆ ಬರ್ತಾ ಡಿಯೋಡ್ರೆಂಟ್ಸಲ್ಲಿ, ಪರ್ಫ್ಯೂಮ್ಸಲ್ಲಿ ಸ್ಟ್ರಾಂಗ್ ಓಡರ್ಸ್ ಯಾವುದೇ ಇರಲಿ ಅದನ್ನು ತುಂಬ ಎಕ್ಸ್ಪೋಜರ್ ಆಗ್ತಾ ಇದ್ದರೆ ಆಬ್ವಿಯಸ್ಲಿ ಸ್ವಲ್ಪ ಸೈನಸೈಟಿಸ್ ಪ್ರಾಬ್ಲಮ್ ಕಂಡುಬರುತ್ತೆ. ಓಕೆ, ಕಾಲರ್ ರೆಡಿ ಇದ್ದಾರೆ. ಮಂಜುನಾಥ್ ರಾಮನಗರದಿಂದ. ಮಂಜುನಾಥ್, ಹೇಳಿ, ಏನು ಸಮಸ್ಯೆ ಇದೆ, ಏನು ಕೇಳಬೇಕಿತ್ತು? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ನಮ್ಮ ಮಂಜುನಾಥ್ ಅಂತ. ಹಾಂ, ನಮ್ದು ಒಂಥರ ಇನ್ನೆಲ್ಲಾರು ಸೇರಿಸ್ತೀನಿ. ಹಾಂ, ಮಾತಾಡಿ ಸರ್. ಹೇಳಿ ಸರ್, ಕೇಳ್ತಾ ಇದೆ. ಅದು ಬೇಸಿಗೆನಲ್ಲೂ ಬಂದ್ಬಿಡುತ್ತೆ, ಒಂಥರ ಫಸ್ಟ್ ನೆಗಡಿ ತರ ಆಗ್ಬಿಡುತ್ತೆ. ಆಮೇಲೆ ಇನ್ನೆಲ್ಲಾರು ಫಸ್ಟ್ ಇದು ಇದು ಮಾತ್ರೆ ಉಪಯೋಗಿಸ್ತಿದೆ. ಹಲೋ ಮಂಜುನಾಥ್ ಅವರೇ, ನೀವು ಮಾತಾಡ್ತಾ ಇರೋದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹೌದು ಮೇಡಮ್. ಚಿಕ್ಕದಾಗಿ ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಇದೆ ಹೇಳಿ ಇನ್ನೊಮ್ಮೆ. ಅದೇ ಮೇಡಮ್, ನಮ್ದು ಕೆಮ್ಮು ಬರುತ್ತೆ, ಒಂಥರ ಗೊರ ಸೌಂಡ್ ಬರುತ್ತೆ. ತಲೆನೋವು ಏನಾದ್ರು ಇದೆಯಾ? ತಲೆನೋವು ಬರಲ್ಲ ಮೇಡಮ್, ಕೆಮ್ಮು ಬರ್ತಿದೆ, ಬರೀ ಕೆಮ್ಮು ಬರ್ತಾ ಇದೆ ಅಷ್ಟೇ ಅಷ್ಟೇ. ಸೊ ಕೆಮ್ಮು ಬರ್ತಾ ಇದೆ ಅಂತಂದರೆ ಆಸ್ತಮಾನು ಇರ್ಬೋದು. ಬಿಕಾಸ್ ಸೈನಸೈಟಿಸ್ನಲ್ಲಿ ನೆಗಡಿ ತುಂಬ ಜಾಸ್ತಿ ಇರುತ್ತೆ, ಆಮೇಲೆ ತಲೆನೋವು ಇರುತ್ತೆ. ಅಕಸ್ಮಾತ್ ಜಸ್ಟು ಕೆಮ್ಮು ಬರ್ತಾ ಇದೆ ಅಂತ ಅಂದರೆ ಆಸ್ತಮಾ ಕಂಡೀಷನ್ ಇರ್ಬೋದು. ಸೊ ಅದನ್ನು ನೋಡಿಕೊಂಡು ಕ್ಲಾರಿಫೈ ಮಾಡ್ಕೋಬೇಕು ಅದು ಯಾವ ಕಂಡೀಷನ್ ಇದೆ ಅಂತ. ಅದನ್ನು ತೊಗೊಂಡಾದ್ಮೇಲೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆ, ರಾಘವೇಂದ್ರ ಮೈಸೂರಿಂದ ಕರೆ ಮಾಡಿದ್ದಾರೆ. ರಾಘವೇಂದ್ರ, ಹೇಳಿ, ಏನು ಸಮಸ್ಯೆ ಇದೆ? ಹಲೋ ರಾಘವೇಂದ್ರ, ಕೇಳಿಸ್ತಾ ಇದೆಯಾ? ಓಕೆ, ಕಾಲರ್ ಕಟ್ ಆಗಿದೆ ಅನಿಸುತ್ತೆ. ಅದೇ ಕೆಮ್ಮು ಅಂತ ಹೇಳಿದ್ರು ತುಂಬ ಜನಕ್ಕೆ, ಅದು ಕೂಡ ಸಿಂಪ್ಟಮ್, ಇದು ಸೈನಸ್ ಪ್ರಾಬ್ಲಮ್ದೆ ಅಂತ ಗೊತ್ತಾಗಲ್ಲ. ಬಟ್ ಎಲ್ಲೋ ಜನರಲೈಸ್ ಆಗ್ಬಿಡುತ್ತಾ ಅಂತ, ಕೆಮ್ಮು ಇದ್ರೂ ಕೂಡ ಸೈನಸ್ ಪ್ರಾಬ್ಲಮ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಚಾನ್ಸಸ್ ಕೂಡ ಇಲ್ಲ. ಸೈನಸ್ನಲ್ಲಿ ಫಸ್ಟ್ ಕಂಡು ಬರೋದು ನೆಗಡಿ, ಕೆಮ್ಮು ಅಂತಂದರೆ ಒಣ ಕೆಮ್ಮು ಇರುತ್ತೆ, ಆಮೇಲೆ ತಲೆನೋವು ಇರುತ್ತೆ. ಯಾವ ಸೈನಸ್ ಭಾಗ ಎಫೆಕ್ಟ್ ಆಗಿದೆ ಅದ್ರ ಪ್ರಕಾರ ಇದೆ. ಸ್ವಲ್ಪ ಮುಟ್ಟಿದ್ರೂ ತಲೆನೋವು ಆಗಿಬಿಡುತ್ತೆ. ಆಮೇಲೆ ನೀವು ಸ್ವಲ್ಪ ಬಗ್ಗಿ ಕೆಲಸ ಮಾಡೋಬೇಕಾದ್ರೆ ಸೈನಸ್ ಹೆಡೇಕ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಆಸ್ತಮಾನಲ್ಲಿ ಕೆಮ್ಮು ಜಾಸ್ತಿ ಇರುತ್ತೆ. ಸೊ ಇದು ನೀವು ಯಾವುದೇ ಎನ್ವೈರ್ಮೆಂಟ್ನಲ್ಲಿ ಇರ್ತಾ ಇದ್ದೀರಾ ಅಂದರೆ ಸ್ವಲ್ಪ ಡಸ್ಟ್ ಇರಲಿ, ಎ ಸಿನಲ್ಲಿರೋ ಅವಾಗ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದನ್ನು ನಾವು ಆಸ್ತಮಾ ಅಂತ ಹೇಳ್ತೇವೆ. ಸೈನಸ್ ಪ್ರಾಬ್ಲಮ್ ಇದ್ದವರಿಗೂ ಆಸ್ತಮಾನು ಇರಬಹುದು, ಆಮೇಲೆ ಲೇಟರ್ ಸ್ಟೇಜಲ್ಲಿ ಬರಬಹುದು. ಅಕಸ್ಮಾತ್ ಸೈನಸ್ ಇನಿಷಿಯಲ್ ಸ್ಟೇಜಲ್ಲಿ ಕ್ಯೂರ್ ಮಾಡಿಲ್ಲ ಅಂತಂದರೆ ಆಸ್ತಮಾನು ಆಗಬಹುದು. ಓಕೆ, ಈಗ ಮಮತಾ ಬೇಲೂರಿಂದ ಕರೆ ಮಾಡಿದ್ದಾರೆ. ಮಮತಾ, ಹೇಳಿ, ಏನು ಸಮಸ್ಯೆ ಇದೆ ನಿಮ್ಮದು? ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ನಮ್ದು ತಲೆನೋವಿನ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಕೇಳಿ, ಡಾಕ್ಟರ್ ಇದ್ದಾರೆ, ಹೇಳಿ. ನಮಸ್ತೆ ಮೇಡಮ್. ಹಾಂ, ನಮಸ್ತೆ, ಹೇಳಿ. ತಲೆನೋವು ಬರ್ತಾ ಇರುತ್ತೆ ತುಂಬಾ, ಬಲ್ಲೆ ಕಡೆ ಬರುತ್ತೆ ತುಂಬಾ, ಇಲ್ಲೆಲ್ಲ ಎಡದೆ ಕಡೆ ಬರುತ್ತೆ ಫುಲ್ಲು. ಈ ಕಡೆ ಮುಖ, ಈ ಕಡೆ ಹಲ್ಲು, ಬಾಯಿ ಫುಲ್ ಅರ್ಧ ನೋವಾಗುತ್ತೆ ಮೇಡಮ್. ತುಂಬಾ ನೋವು, ಒಂದ್ 2 ದಿನ ಜಾಸ್ತಿ ಬಿಟ್ಟಿರಲ್ಲ. ತಲೆನೋವು ಜೊತೆ ಯಾವಾಗಾದ್ರೂ ನೆಗಡಿ ಕೆಮ್ಮು ಆ ಥರ ಏನಾದರೂ ಕಾಣಿಸ್ಕೊಳ್ಳುತ್ತಾ? ನೆಗಡಿ ಕೆಮ್ಮು ಬರುತ್ತೆ. ನೆಗಡಿ ಕೆಮ್ಮು ಬರುತ್ತಾ? ಹೌದು. ಮೂಗೆಲ್ಲ ಕಟ್ಕೊಳ್ಳೋದು, ಗಂಟ್ಲೆಲ್ಲ ಸಖತ್ತು ನೋವು ಬರೋದು, ಈ ತರ ಎಲ್ಲ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದಾಗ, CT ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಸೊ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಅದನ್ನು ನಾವು ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ದಾವಣಗೆರೆಯಿಂದ ಮಹಾಲಿಂಗಪ್ಪ ಕರೆ ಮಾಡಿದ್ದಾರೆ. ಮಹಾಲಿಂಗಪ್ಪ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, ನಮ್ಮ ಮೂಗಿನ ಎಡಭಾಗದಲ್ಲಿ, ಕಣ್ಣಿನ ಕೆಳಗಡೆ, ಮತ್ತೆ ಆಮೇಲೆ ಹುಟ್ಟಿನ ಎಡಗ ಭಾಗದಲ್ಲಿ ಬಹಳ ನೋವು ಮೇಡಮ್. ಹೌದಾ, ಎಷ್ಟು ದಿವಸದಿಂದ ಇದೆ ಅದು? ಈಗಾಗಲೇ ಒಂದು 4 ತಿಂಗಳಿಂದ ಇದೆ ಮೇಡಮ್. 4 ತಿಂಗಳಿಂದ ಯಾವುದಾದ್ರೂ ಎಕ್ಸ್ರೇ ಅದೇನಾದರೂ ಮಾಡಿಸಿದ್ದೀರಾ? ಇಲ್ಲ, ನಾನು ಎಕ್ಸ್ರೇ ಮಾಡ್ತಿಲ್ಲ ಮೇಡಮ್. ಓಕೆ, ನೆಗಡಿ ಕೆಮ್ಮು ಆ ಥರ ಏನಾದರೂ ಬರ್ತಾ ಇರುತ್ತಾ? ಇಂಗ್ರೀಡಿಯೆಂಟ್ಸ್ ಬರುತ್ತೆ ಮೇಡಮ್, ಸ್ವಲ್ಪ ಭಾಳ ಸಿಂಬಳ ತಿಂದಿದಾಗ ಓಕೆ
ಗ್ರೀನ್ ಕಲರ್ ಬೀಳ್ತದೆ ಮೇಡಮ್. ಓಕೆ ಓಕೆ ಗ್ರೀನ್ ಕಲರ್ ಬೀಳ್ತದೆ, ಬಹಳ ಪೇನ್ ಆಗ್ಬಿಟ್ರೆ ಬಿಕ್ಕಿದ್ರೆ ಓಕೆ. ಬಹಳ ತಲೆನೋವು, ಬಹಳ ಪೇನ್ ಅಂದ್ರೆ ಬಹಳ ಪೇನ್ ಬರುತ್ತೆ. ಸೊ ಸೈನಸ್ ಆಗಿರಬಹುದು, ಬಿಕಾಸ್ ಅವರಿಗೆ ಮೂಗು ಕಟ್ಟಂಗೆ ಆಗ್ತಾ ಇದೆ, ನೋವಿದೆ ಅಂತಂದರೆ ಸೈನಸ್ ಪ್ರಾಬ್ಲಮ್ ಇರಬಹುದು. ಒಂದು ಎಕ್ಸ್ರೇ ಏನಾದರೂ ತೆಗ್ಸಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಭಾಗದಲ್ಲಿ ಅವ್ರಿಗೆ ತುಂಬ ಸೈನಸ್ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಈಗ ಶರಣ್ ಕುಮಾರ್ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ಶರಣ್ ಕುಮಾರ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್, ನಮ್ದು ಮೂಗು ತುಂಬಾ ನೋಯ್ತು ಮೇಡಮ್, ಇಲ್ಲಿ ಹಣೆ ಬಾರದಿಂದ. ಹಾಂ ಮೇಡಮ್, ನಾವು ಮೊನ್ನೆ ತಾನೇ ದವಾಖಾನೆ ಎಕ್ಸ್ರೇ ತೆಗಿಸಿದ್ವಿ ಮೇಡಮ್, ಸ್ಕ್ಯಾನ್. ಅದು ಕಫ ತುಂಬಿಕೊಂಡೈತೆ ಮತ್ತೆ ಜಸ್ಟ್ ಬೋನ್ ಬೆಳೆದೈತೆ ಅಂತ ಹೇಳಿದೆ ಮೇಡಮ್. ಓಕೆ, ಸೊ ಅದು ಅದೇ ಹೇಳ್ದಲ್ಲ, ಡಿವೇಟೆಡ್ ನೆಸಲ್ ಸೆಪ್ಟಮ್ ಅಂತ ಇರ್ಬೋದು, ಇಲ್ಲಾಂತಂದರೆ ಯಾವುದಾದ್ರೂ ಮಾಂಸ ಬೆಳೆದಿರ್ಬೋದು. ಅದು ಒಂದು ರೀಸನ್ ಇರ್ಬೋದು ಸೈನಸೈಟಿಸನ್ನು ತುಂಬ ಸ್ಟ್ರಾಂಗ್ ಆಗಿ ಬರಲಿಕ್ಕೆ. ಸೊ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಅದು ಪಾಲಿಪನ್ನು ಟ್ರೀಟ್ ಮಾಡಬೇಕು, ಇಲ್ಲ ಅಂದರೆ ಅದು ಸೆಪ್ಟಮ್ ಏನು ಡಿವೇಟ್ ಆಗಿದೆ ಅಂತಂದರೆ ಸ್ವಲ್ಪ ಸೈಡಿಗೆ ಬಂದಿದೆ, ಅದನ್ನು ಟ್ರೀಟ್ ಮಾಡಿದರೆ ಸೈನಸ್ ಪ್ರಾಬ್ಲಮ್ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಓಕೆ, ಗಂಗಾವತಿಯಿಂದ ರಾಜು ಕರೆ ಮಾಡಿದ್ದಾರೆ. ರಾಜು ಅವರೇ, ಏನು ಸಮಸ್ಯೆ ಇದೆ ಹೇಳಿ ಸರ್. ಹಲೋ ಮೇಡಮ್. ಹೇಳಿ ಸರ್. ಮೇಡಮ್, ನಮಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಕೋಲ್ಡ್ ಆಗಿದಾಗ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಅಂದರೆ ನೆಗಡಿ ಅಷ್ಟೇ ಇರುತ್ತಾ, ಇಲ್ಲಾಂದರೆ ಕೆಮ್ಮು ನೆಗಡಿ ಇರುತ್ತೆ ಮೇಡಮ್, ಕಂಟಿನ್ಯೂ ನೆಗಡಿ ಇರುತ್ತೆ, ಧ್ವನಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ತಲೆನೋವು ಏನಾದರೂ ಇರುತ್ತಾ? ತಲೆನೋವು ಬರ್ತಾ ಇಲ್ಲ ಮೇಡಮ್, ತಲೆನೋವು ಏನು ಬರ್ತಾ ಇಲ್ಲ. ತಲೆನೋವು ಏನೂ ಬರ್ತಾ ಇಲ್ಲ. ಓಕೆ, ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ? ಹೇಳಿ ಮೇಡಮ್. ಎಕ್ಸ್ರೇ ಏನಾದರೂ ತೆಗ್ಸಿದ್ದೀರಾ? ಇಲ್ಲ ಮೇಡಮ್, ಏನು ಮಾಡಿಸಿಲ್ಲ ಮೇಡಮ್, ಯಾವ್ದು ಟ್ರೀಟ್ಮೆಂಟ್ ತಗೊಂಡಿಲ್ಲ. ಏನು ಯಾವುದೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಓಕೆ, ಅಂದರೆ ಅವರಿಗೆ ಲಂಗ್ ಪ್ರಾಬ್ಲಮ್ ಇದೆ ಅಂತಂದರೆ ರೂಲ್ ಔಟ್ ಮಾಡಬೇಕು. ಬ್ರಾಂಕೈಟಿಸ್ ಅಂತಂದರೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಒಂದು ಕಂಡೀಷನ್ ಇದೆ, ಅದು ಇದೇನಾ ಇಲ್ಲ ಅಂತಂದರೆ ಆಸ್ತಮಾ ಕಂಡೀಷನ್ ಇದೆನಾ, ಅದನ್ನು ರೂಲ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಮಂಜುನಾಥ್ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಹೇಳಿ, ಸಮಸ್ಯೆ ಏನಿದೆ ನಿಮ್ಮದು? ಮೇಡಮ್, ನನಗೆ ಸೈನಸೈಟಿಸ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಇದೆ? ಇದು ನನಗೆ ಈಗ 6-7 ವರ್ಷದಿಂದ ಇದೆ ಮೇಡಮ್. ಓಕೆ, ಟ್ರೀಟ್ಮೆಂಟ್ ಏನಾದರೂ ತೊಗೊಂಡಿದ್ದೀರಾ? ತಗೊಳ್ತಾ ಇದೆ ಮೇಡಮ್. ಅವಾಗ್ಲೇ ಅಂತಂದ್ರೆ ಕಂಟಿನ್ಯೂ ನಾನೇನು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ. ಈ ನೆಗಡೆ ಇದಾದಾಗ ಮಾತ್ರ ನಾನು ತೋರಿಸ್ತಾ ಇರ್ತೀನಿ, ಅವ್ರು ಆಂಟಿಬಯೋಟಿಕ್ ಅವ್ರು ಕೊಡ್ತಾ ಇರ್ತಾರೆ. ಓಕೆ, ಈಗ ಯಾವ್ದಾದ್ರು ಒಂದ್ ಕಾಯಿಲೆ ಅಂತಂದ್ರೆ ಯಾವ್ದಾದ್ರು ಒಂದ್ ಸೀಸನ್ ಅಲ್ಲಿ ಕಾಣಿಸ್ತಾ ಇದೆನಾ, ಇಲ್ಲ ಅಂತಂದ್ರೆ? ಇಲ್ಲ ಮೇಡಮ್, ಈಗ ಮಳೆ ವಾತಾವರಣ ಇತ್ತು ಆಯ್ತು, ಕ್ಲೈಮೇಟ್ ಚೇಂಜ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗುತ್ತೆ. ಓಕೆ ಓಕೆ, ಸೊ ಬಿಕಾಸ್ ನೀವು 4-5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೈನಸೈಟಿಸ್ನಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ, ಬಟ್ ಹೋಮಿಯೋಪತಿನಲ್ಲಿ ನಾವು ಆ ಥರ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಲ್ಲ. ಸೊ ನಿಮಗೆ ಯಾವ ಥರ ಪ್ರಾಬ್ಲಮ್ ಇದೆ ಅದನ್ನು ನೀವು ನಮ್ಗೆ ಬಂದೇ ಹೇಳಿದರೆ ಸೊ ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇಳ್ಕಲಿಂದ ಸತೀಶ್ ಕರೆ ಮಾಡಿದ್ದಾರೆ. ಸತೀಶ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್, ಹೇಳಿ ಸರ್. ಮ್ಯಾಮ್, ನಾನು ನಮ್ಮ ತಂದೆಯವರು 74 ವಯಸ್ಸು ಮೇಡಮ್ ಇವಾಗ. ಓಕೆ, ಹೇಳಿ. ನಾವು 74 ಮೇಡಮ್. ಓಕೆ ಓಕೆ. ಅವ್ರಿಗೆ ಕಳೆದ 3 ವರ್ಷಗಳಿಂದ ಓಕೆ ತಲೆ ಮೇಲೆಲ್ಲ ನೆಗಡಿಗೋಸ್ಕರ ತಲೆ ಹೆಡ್ಡಾಗಿ ಬರ್ತಿದ್ದಾರೆ ಮೇಡಮ್. ಓಕೆ, ದಟ್ ಈಸ್ ಓನ್ಲಿ ಇನ್ ಅರ್ಲಿ ಮಾರ್ನಿಂಗ್. ಬೆಳಿಗ್ಗೆ 6 ಗಂಟೆ ಬಂದು ಮೇಡಮ್, ಮಧ್ಯಾಹ್ನ 2 ಗಂಟೆ ತಲೆ ಕಂಟಿನ್ಯೂ ಇದ್ದೇ ಇರುತ್ತೆ. ಓಕೆ ಓಕೆ. ಅವ್ರ ಪಾಪ ಬೆಳಿಗ್ಗೆ ನೆಗಡಿ ಎಲ್ಲ ಹೊರ ಹಾಕ್ತಾರೆ, ಕಫ ಹೊರ ಹಾಕ್ತಾರೆ ಮೇಡಮ್. ಓಕೆ, ಆದ್ರೂ ಕೂಡ ಕಂಟಿನ್ಯೂ ಪಾಪ ಹೆಡ್ಡಾಕಿದೆ ಅವರು. ಅಂದರೆ ಅವರಿಗೆ ಫ್ರಂಟಲ್ ಸೈನಸ್ ಅಂತ ಆಗಿದೆ. ಫ್ರಂಟಲ್ ಸೈನಸ್ ಅಂತ ಅಂದರೆ ನೆಗಡಿ ಬಂದಾಗ ಮೇಲಿನ ಭಾಗದಲ್ಲಿ ತುಂಬ ಜಾಸ್ತಿ ಪೇನ್ ಇರುತ್ತೆ, ಅದು ಪರ್ಟಿಕ್ಯುಲರ್ ಆಗಿ ಮಾರ್ನಿಂಗ್ನಲ್ಲೇ ಜಾಸ್ತಿ ಆಗುತ್ತೆ ತಲೆನೋವು. ಸೊ ಫ್ರಂಟಲ್ ಸೈನಸನ್ನು ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ವಿಜಯ್ ಕುಮಾರ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವಿಜಯ್ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಸ್ವಲ್ಪ ಮೂಗು ಕಟ್ಕೊಂತಾ ಇರುತ್ತೆ. ಓಕೆ, ಹೇಳಿ ಸರ್. ತುಂಬಾ ಒಂದ್ ಕಡೆ ಫುಲ್ ಕಟ್ಕೊಂಡ್ಬಿಡುತ್ತೆ, ಇನ್ನೊಂದ್ ಕಡೆ ಫ್ರೀ ಇರುತ್ತೆ. ಓಕೆ, ಮತ್ತೆ ಡಾಕ್ಟರ್ ತೋರಿಸ್ತಿದ್ದು, ಹ್ಞೂ ಅವರು ಸ್ವಲ್ಪ ಮೂಳೆ ಕ್ರಾಸ್ ಇದೆ, ಮತ್ತೆ ಒಳಗೆ ಮಾಂಸ ಬೆಳೀತಾ ಇದೆ. ಓಕೆ, 5 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು, ತಗೊಂಡಿದ್ದು. ಓಕೆ, ತಗೊಂಡು ನಿಲ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀವಿ ಮೇಡಮ್. ಓಕೆ ಓಕೆ. ಸೊ ಆಪ್ರೇಷನ್ ಮಾಡಿಸಿದ್ರೆ ಮತ್ತೆ ಅದು ಬೆಳೆಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ನೀವು ಆಪ್ರೇಷನ್ ಮಾಡಿಸಿದ್ರೂ ಅದು ಕಡಿಮೆ ಆಗಲ್ಲ, ಮತ್ತು 4-5 ಇಯರ್ಸ್ ಆದಮೇಲೆ ಮತ್ತೆ ಬೆಳೆಯುತ್ತೆ. ಸೊ ಅದನ್ನು ಟ್ರೀಟ್ ಮಾಡಬೇಕಂತ ಅಂದರೆ ಒಂದು ಹೋಮಿಯೋಪತಿನಲ್ಲಿ ಬಂದರೆ ಪಾಲಿಪನ್ನು, ಅದೇನೇ ಡಿವೇಟೆಡ್ ನೇಸಲ್ ಸೆಪ್ಟಮ್ ಇಲ್ಲಾಂದರೆ ಪಾಲಿಪ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಈಸಿ ಮೆಥಡ್ ಆಗಿ ಸರ್ಜರಿ ಇಲ್ಲಾರ್ದೇ ಟ್ರೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಬೆಂಗಳೂರಿಂದ ಭರತ್ ಕರೆ ಮಾಡಿದ್ದಾರೆ. ಭರತ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ ಸರ್? ಹಲೋ ಭರತ್ ಹೇಳಿ, ಮಾತಾಡಿ. ಮೇಡಮ್. ಹಾ, ಹೇಳಿ ಸರ್. ಮೇಡಮ್, ಅದು ಟ್ರಾಫಿಕ್ ಅಲ್ಲಿ ಹೋದ್ರೆ ಸೀನ್ ಜಾಸ್ತಿ ಬರುತ್ತೆ, ತಲೆನೋವು ಈ ತರ ಎಲ್ಲ, ಕಣ್ಣೆಲ್ಲ ಉರಿ ಆಗುತ್ತೆ, ತಲೆನೋವು ಆಗುತ್ತೆ ಮೇಡಮ್. ಅದಕ್ಕೆ ಡಾಕ್ಟರ್ ಸಲಹೆ ಕೇಳಬೇಕು ಅಂತ ಫೋನ್ ಮಾಡಿದ್ವಿ ಮೇಡಮ್. ಓಕೆ ಓಕೆ. ಡಾಕ್ಟ್ರೇ ಮಾತಾಡ್ತಿದ್ದಾರೆ ಭರತ್, ಹೇಳಿ. ಹಾ, ಹೇಳಿ, ನಾನೇ ಮಾತಾಡ್ತಾ ಇರೋದು.
ಮೇಡಮ್ ನಮಸ್ಕಾರ ಮೇಡಮ್. ಹಾ ನಮಸ್ತೆ ಹೇಳಿ ಸರ್. ಮಾತಾಡ್ತಾ ಇದ್ದೀವಿ. ಹಾ ಹಾ ಹೇಳಿ ಸರ್. ಮೇಡಮ್ ಟ್ರಾಫಿಕ್ ಅಲ್ಲಿ ಹೋದ್ರೆ ಗಾಡಿ ಓಡಿಸಿ ಬಿಟ್ರೆ ಸೀನ್ ಜಾಸ್ತಿ ಬರುತ್ತೆ, ಕಣ್ಣು ಉರಿ ಬರುತ್ತೆ, ಕಣ್ಣೆಲ್ಲ ರೆಡ್ ಆಗಿಬಿಡುತ್ತೆ, ಸೀನ್ ಜಾಸ್ತಿ ಬರುತ್ತೆ, ತಲೆನೋವು ಮೇಡಮ್ ಈ ತರ ಎಲ್ಲ ಆಗ್ತಾ ಇದೆ. ನಾವು ಇಲ್ಲಿ ಲೋಕಲ್ ಇದರಲ್ಲಿ ತೋರಿಸಿದೀವಿ. ಏನೋ ಟೆಂಪರರಿ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ತಗೊಂತೀವಿ, ಮತ್ತೆ ಅದೇ ತರ ಆಗ್ತಾ ಇದೆ ಮೇಡಮ್. ಬರೀ ಈ ಸಮ್ಮರ್ ಅಲ್ಲಿ ಮಾತ್ರ ಈ ತರ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಆ ಕಂಡೀಷನ್ ಆಗಿದೆ. ಬಿಕಾಸ್ ಟ್ರಾಫಿಕ್ನಲ್ಲಿ ಹೋದಾಗಲೆಲ್ಲ ಪೊಲ್ಯೂಷನ್ ಇರುತ್ತೆ. ಸೊ ಅದು ಈ ಧಾತುವನ್ನು ಒಳಗಡೆ ಹೋದಾಗ ಅವರಿಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದನ್ನು ಅಲರ್ಜಿಕ್ ರೈನೈಟಿಸ್ಗೋಸ್ಕರ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದೇ ಮತ್ತೆ ಸೆಕೆಂಡರಿ ಸೈನಸೈಟಿಸ್ ಆಗಬಹುದು. ಅದನ್ನು ಈಗೇ ನೆಗ್ಲೆಕ್ಟ್ ಮಾಡಿದರೆ ಸೈನಸೈಟಿಸ್ ಆಗಬಹುದು. ಬಟ್ ಈಗ ಸೈನಸೈಟಿಸ್ ಈಗ ಸೈನಸೈಟಿಸ್ ಇಲ್ಲ, ಅವ್ರಿಗೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬಹುದು. ಓಕೆ, ಈಗ ರಾಜಪ್ಪ ಕರೆ ಮಾಡಿದರೆ ಬೆಂಗಳೂರಿಂದ. ರಾಜಪ್ಪ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ನಾವು ಇದೆ ಮ್ಯಾಮ್. ಹಾ ಹೇಳಿ ಸರ್. ಇದು ಲೆಫ್ಟ್ ಸೈಡ್ ಮಾಡ್ತಾ ಇದೆ ಮೇಡಮ್. ಆದ್ರೆ ಇದರಿಂದ ಕೋಲ್ಡ್, ಇದು ಮಳೆ ಬಂದಾಗ ಊಟ ತಿಂದ್ರೆ ಇದು ಕಡುತ್ತೆ ಮೇಡಮ್ ನನಗೆ. ಓಕೆ, ಎಕ್ಸ್ರೇ ಎಲ್ಲ. ಹಲೋ, ಸಮಸ್ಯೆ ಅರ್ಥನೇ ಆಗಲಿಲ್ಲ, ಪರವಾಗಿಲ್ಲ. ಅಂದರೆ ಈಗ ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಸೈನಸೈಟಿಕ್ ಯೂಶುವಲಿ ದಿನದ ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ? ತಲೆನೋವು ಇರ್ಬೋದು, ಕಣ್ಣು ಇರ್ಬೋದು, ಡಿಪೆಂಡ್ಸ್. ಫ್ರಂಟಲ್ ಸೈನಸ್ನಲ್ಲಿ ಬೆಳಗ್ಗೆನೇ ಜಾಸ್ತಿ ತಲೆನೋವು ಇರುತ್ತೆ. ಸೊ ಫ್ರಂಟಲ್ ಸೈನಸ್ ಈ ಕಡೆ ಭಾಗದಲ್ಲಿ ತುಂಬ ಜಾಸ್ತಿ ಪೇನ್ ಇರುತ್ತೆ, ಆಮೇಲೆ ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಮಿಕ್ಕಿದ ಕಂಡೀಷನ್ಸ್ನಲ್ಲಿ ಸ್ವಲ್ಪ ಪೇನ್ ಅಂತಂದರೆ ಈ ಕಡೆ ಇರುತ್ತೆ. ಸ್ವಲ್ಪ ಆ ಪಾರ್ಟನ್ನು ಟಚ್ ಮಾಡಿದರೆ ಪೇನ್ ಆಗುತ್ತೆ. ಬಟ್ ಹೆಡೇಕ್ ಅಂತಂದರೆ ಅದು ಒಂದೇ ಕಂಡೀಷನಲ್ಲಿ ಬೆಳಗ್ಗೆ ಇರುತ್ತೆ. ಬೆಳಗ್ಗೆ ಜಾಸ್ತಿ ಇರುತ್ತೆ. ಬೆಳಗ್ಗೆ ಜಾಸ್ತಿ, ಸಮ್ಟೈಮ್ಸ್ ಹೋಲ್ ಡೇನೂ ಇರುತ್ತೆ ಅಂತ ಕೆಲವ್ರಿಗೆ. ಹೋಲ್ ಡೇ ಅಂತಂದರೆ ಅದು ಮೈಗ್ರೇನ್ ಪ್ರಾಬ್ಲಮಿಗೆ ಹೋಗಬೇಕಾಗುತ್ತೆ. ಹೋಲ್ ಡೇ ಪ್ರಾಬ್ಲಮ್, ತಲೆನೋವು ತುಂಬ ಜಾಸ್ತಿ ಇದೆ, ನೆಗಡಿ ಕೆಮ್ಮು ಏನೂ ಇಲ್ಲ, ಯಾವುದೇ ಒಂದು ಭಾಗದಲ್ಲಿ ತುಂಬ ತಲೆನೋವು ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ಮೈಗ್ರೇನ್ ಅಂತ ಹೇಳ್ಬೋದು. ಬಟ್ ಸೈನಸೈಟಿಸ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಅಂದರೆ ನೆಗಡಿ ಕೆಮ್ಮು, ತಲೆನೋವು ಅದು ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಸ್ನಿ ಅವರೇ. ಇದು ಸೈನಸೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಸೈನಸೈಟಿಸ್ ಸಮಸ್ಯೆ ಇತ್ತೀಚೆಗೆ ಸಾಮಾನ್ಯ ಆಗಿದೆ. ಯಾಕಂದರೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಹೊರಗಡೆ. ಸೊ ಪೊಲ್ಯೂಷನನ್ನು ಅವಾಯ್ಡ್ ಮಾಡಿ, AC ಆಗದೇ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಸೈನಸ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಬೋದು. ಸೈನಸ್ ಪ್ರಾಬ್ಲಮ್ ಇದ್ದರೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಗುಣಪಡಿಸ್ಬೋದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.